ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್, ಗ್ರೂಪ್ ಸಿ, ಎಸ್ ಡಿ ಎ ಆಗಲಿ, ಎಫ್ ಡಿ ಎ ಎಲ್ಲ ಪರೀಕ್ಷೆಗಳಿಗೆ ಕೆಲವೊಂದು ಪದಗಳ ಅರ್ಥ ಕೇಳ್ತಾ ಬರ್ತೇನೆ. ಅದನ್ನು ಹೈಸ್ಕೂಲ್ ಬುಕ್ಕಿಂದ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ಇವತ್ತಿನ ದಿನ 8ನೇ ತರಗತಿಯಲ್ಲಿ ಮೊದಲನೇ ಭಾಗವಾಗಿ ಯಾವ ಪದಗಳದವು ಆ ಪದಗಳ ಅರ್ಥ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಅಭಿಷ್ಟೆ. ಅಭಿಷ್ಟೆ ಅಂದರೆ ಬಯಸಿದ್ದು. ನೆನಪಿರಲಿ, ಅಭಿಷ್ಟೆ ಅಂದರೆ ಬಯಸಿದ್ದು. ಕ್ವಶನ್ ಕೇಳ್ತಾ ಬರ್ತಾನೆ, ಅಭಿಷ್ಟೆ ಅಂದರೆ ಬಯಸಿದ್ದು. ಅದೇ ರೀತಿ ಆಚ್ಛಾದಿತ ಅಂದರೆ ಮುಚ್ಚಲ್ಪಟ್ಟ. ಆಚ್ಛಾದಿತ ಅಂದರೆ ಮುಚ್ಚಲ್ಪಟ್ಟ. ಆಚ್ಛಾದಿತ ಅಂದರೆ ಮುಚ್ಚಲ್ಪಟ್ಟ. ನಂತರ ಆಧಿಪತ್ಯ. ಆಧಿಪತ್ಯ ಅಂದರೆ ಯಜಮಾನಿಕೆ. ಆಧಿಪತ್ಯ ಅಂದರೆ ಯಜಮಾನಿಕೆ. ಅದೇ ರೀತಿ ಕಳೇಬರ. ಕಳೇಬರ ಅಂದರೆ ಮೃತದೇಹ ಅಥವಾ ಶರೀರ. ನೋಡಿರಿ, ಕಳೇಬರ ಅಂತ ಕೊಟ್ಟು ಆಪ್ಷನ್ಲಿ ಮೃತದೇಹ, ಶರೀರ ಎರಡೂ ಇದ್ದರೆ ಎರಡೂ ಆನ್ಸರ್ ಸರಿಯಾಗುತ್ತೆ. ಕಳೇಬರ ಮೃತದೇಹ. ಗಣಿಸದೆ. ಗಣಿಸದೆ ಅಂತ ಕೇಳಿದರೆ ಲೆಕ್ಕಿಸದೆ. ಗಣಿಸದೆ ಅಂತ ಕೇಳಿದರೆ ಲೆಕ್ಕಿಸದೆ. ಅದೇ ರೀತಿ ಗೋಪ್ಯ. ಗೋಪ್ಯ ಅಂದರೆ ಗುಟ್ಟು, ರಹಸ್ಯ. ಗೋಪ್ಯದ ಪದಗಳ ಅರ್ಥ ಗುಟ್ಟು, ರಹಸ್ಯ ಎರಡೂ ನೆನಪಿರಲಿ. ಗೋಪ್ಯ ಅಂತ ಕೇಳಿದರೆ ಗುಟ್ಟು, ರಹಸ್ಯ. ನಂತರ ಚಿಂದಿ. ಚಿಂದಿ ಅಂತ ಕೇಳಿದರೆ ಚೂರು. ಚಿಂದಿ ಅಂತ ಕೇಳಿದರೆ ಚೂರು ನೆನಪಿರಲಿ. ಚಿಂದಿ, ಚೂರು. ಪರಿವರ್ತನೆ ಅಂತ ಕೇಳಿದರೆ ಬದಲಾವಣೆ. ಪರಿವರ್ತನೆ ಅಂತ ಕೇಳಿದರೆ ಬದಲಾವಣೆ. ಪ್ರಶಂಸೆ ಅಂದರೆ ಹೊಗಳಿಕೆ. ಪ್ರಶಂಸೆ ಅಂದರೆ ಹೊಗಳಿಕೆ. ಪ್ರಶಂಸೆ, ಹೊಗಳಿಕೆ. ನಂತರ ಭಿಕಾರಿ. ಭಿಕಾರಿ ಅಂತ ಕೇಳಿದರೆ ನಿರ್ಗತಿಕ. ಭಿಕಾರಿ ಅಂತ ಕೇಳಿದರೆ ನಿರ್ಗತಿಕ. ವಿಲಾಯಿತಿ. ವಿಲಾಯಿತಿ ಅಂತ ಕೇಳಿದರೆ ವಿದೇಶ. ವಿಲಾಯಿತಿ ಅಂತ ಕೇಳಿದರೆ ವಿದೇಶ. ನಂತರ ಅನ್ಯ ದೇಶ. ವಿಲಾಯಿತಿ ಅಂತ ಕೇಳಿದರೆ ವಿದೇಶ. ಇದನ್ನು ಕ್ವಶನ್ ಕೇಳಿದ್ದಾನೆ ಗ್ರೂಪ್ ಸಿಯಲ್ಲಿ. ವಿಲಾಯಿತಿ ಅಂತ ಕೇಳಿದ್ದಾನೆ, ಅದು ವಿದೇಶ, ಅನ್ಯ ದೇಶ. ವಿಲಾಯಿತಿ ಪದಾರ್ಥ ವಿದೇಶ, ಅನ್ಯ ದೇಶ. ಹಸನ್ಮುಖಿ ಅಂತ ಕೇಳಿದರೆ ನಗುಮುಖ ಉಳ್ಳವನು. ಹಸನ್ಮುಖಿ ಅಂತ ಕೇಳಿದರೆ ನಗುಮುಖ ಉಳ್ಳವನು. ಇಷ್ಟೆಲ್ಲ ಪದಗಳು ನೆನಪಿರಲಿ. ನಂತರ ಅಗ್ಗ ಅಂತ ಕೇಳಿದರೆ ಕಡಿಮೆ ಬೆಲೆ. ಅಗ್ಗ, ಕಡಿಮೆ ಬೆಲೆ. ನಂತರ ಅಲೆ ಅಂತ ಕೇಳಿದರೆ ಸುತ್ತಾಡು. ಅಲೆ ಅಂದರೆ ಸುತ್ತಾಡು. ಅಲ್ಕೊಂತಿರುವಂಥವಲ್ಲ ಆ ಥರ ಅಲೆ ಅಂದರೆ ಸುತ್ತಾಡು. ಅಸ್ತ್ರ ಅಂದರೆ ಆಯುಧ. ಅಸ್ತ್ರ ಅಂದರೆ ಆಯುಧ. ನಂತರ ಜನಪ್ರಿಯ ಅಂದರೆ ಪ್ರಸಿದ್ಧ ಪಡೆದ ಅಥವಾ ಪ್ರಸಿದ್ಧ. ಜನಪ್ರಿಯ ಅಂದರೆ ಪ್ರಸಿದ್ಧ. ಖಾತ್ಯ ಪಡೆದ ಅಂತ ಹೇಳಿದಾರಲ್ಲ, ಖ್ಯಾತಿ ಪಡೆದ, ಪ್ರಸಿದ್ಧ ಇವೆಲ್ಲ ಜನಪ್ರಿಯಕ್ಕೆ ಸಂಬಂಧಪಡುತ್ತೆ, ನೆನಪಿರಲಿ. ನಂತರ ಪರಾಕಾಷ್ಠೆ ಅಂದರೆ ಕೊನೆಯ ಗಡಿ. ಪರಾಕಾಷ್ಠೆ ಅಂತ ಕೇಳಿದರೆ ಕೊನೆಯ ಗಡಿ. ನಂತರ ಪುಕ್ಕುಟೆ ಅಂದರೆ ಉಚಿತ. ಪುಕ್ಸಾಟೆ ಅಂತೀವಿ ನಾವು, ಪುಕ್ಕಟೆ ಅಂದರೆ ಉಚಿತ. ನಂತರ ಬುನಾದಿ ಅಂತ ಕೇಳಿದರೆ ತಳಹದಿ. ಬುನಾದಿ ಅಂತ ಕೇಳಿದರೆ ತಳಹದಿ. ಅದೇ ರೀತಿ ಭಂಗಿ ಅಂತ ಕೇಳಿದರೆ ವ್ಯಂಗ್ಯ. ಭಂಗಿ ಅಂತ ಕೇಳಿದರೆ ವ್ಯಂಗ್ಯ. ಭಂಗಿ ಅಂತ ಕೇಳಿದರೆ ವ್ಯಂಗ್ಯ, ಕುಟಿಲತೆ ಎರಡು ಪದಗಳು ಬರ್ತಾವೆ, ನೆನಪಿರಲಿ. ಭಂಗಿ, ವ್ಯಂಗ್ಯ, ಕುಟಿಲತೆ. ಅದೇ ರೀತಿ ಮಣ. ಮಣ ಅಂತ ಕೇಳಿದರೆ ಹೆಚ್ಚು ತೂಕವಾದ. ಮಣ ಅಂತ ಕೇಳಿದರೆ ಹೆಚ್ಚು ತೂಕವಾದ. ಮರಳು ಅಂತ ಕೇಳಿದರೆ ಹುಚ್ಚುತನ. ಮರಳು ಅಂತ ಕ್ವಶನ್ ಕೇಳಿದರೆ ಹುಚ್ಚುತನ. ಮಾಲೀಕ ಅಂತ ಕೇಳಿದರೆ ಯಜಮಾನ. ಮಾಲೀಕ ಅಂತ ಕೇಳಿದರೆ ಯಜಮಾನ. ಹರಡು ಅಂತ ಕೇಳಿದರೆ ಪಸರಿಸು. ಹರಡು ಅಂತ ಕೇಳಿದರೆ ಪಸರಿಸು. ಅದೇ ರೀತಿ ಹಿಂಜರಿಕೆ ಅಂತ ಕೇಳಿದರೆ ಹಿಂದೆ ಸರಿ, ಕೀಳರಿಮೆ. ಹಿಂಜರಿಕೆ ಅಂತ ಕೇಳಿದರೆ ಹಿಂದೆ ಸರಿ ಅಥವಾ ಕೀಳರಿಮೆ. ಹುನ್ನಾರು ಅಂತ ಕೇಳಿದರೆ ಸಂಚು. ಹುನ್ನಾರು ಅಂತ ಕೇಳಿದರೆ ಸಂಚು. ಹೊಕ್ಕು ಅಂತ ಕೇಳಿದರೆ ಒಳಗೆ ಹೋಗು. ಹೊಕ್ಕು ಅಂತ ಕೇಳಿದರೆ ಒಳಗೆ ಹೋಗು. ಇಷ್ಟೆಲ್ಲ ಪದಗಳು ನೆನಪಿರಲಿ. ನಂತರ ಅನರ್ಘ್ಯ ಅಂತ ಕೇಳಿದರೆ ಶ್ರೇಷ್ಠ. ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾನೆ. ಅನರ್ಘ್ಯ ಅಂತ ಕೇಳಿದರೆ ಶ್ರೇಷ್ಠ, ನೆನಪಿರಲಿ. ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಅನರ್ಘ್ಯ ಅಂತ ಕೊಟ್ಟು ಶ್ರೇಷ್ಠ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ನಲ್ಲಿ ಶ್ರೇಷ್ಠ ಅಂತ ಇದ್ದರೆ ಅದು ಸರಿಯಾದ ಉತ್ತರ. ಅನರ್ಘ್ಯ ಅಂದರೆ ಶ್ರೇಷ್ಠ. ನಂತರ ಉಜ್ವಲ. ಉಜ್ವಲ ಅಂತ ಕೂಡ ಶ್ರೇಷ್ಠ. ನೋಡಿರಿ, ಉಜ್ವಲ. ಅನರ್ಘ್ಯ ಅಂತ ಕೇಳಿದರೆ ಶ್ರೇಷ್ಠ. ಉದ್ರೇಕ ಅಂದರೆ ಅತಿಶಯ. ಉದ್ರೇಕ ಅಂದರೆ ಅತಿಶಯ. ಮೇರೆ ಮೇರು.
ಮೇರೆ ಮೀರು. ಉದ್ರೇಕ ಅಂದರೆ ಅತಿಶಯ, ಮೇರೆ ಮೀರು. ನಂತರ ಕೆಚ್ಚೆದೆಯ. ಕೆಚ್ಚೆದೆ ಅಂತ ಕೇಳಿದರೆ ಭಯವಿಲ್ಲದ ಮನಸ್ಸಿನ. ಕೆಚ್ಚೆದೆ ಅಂತ ಕೇಳಿದರೆ ಭಯವಿಲ್ಲದ ಮನಸ್ಸಿನ. ತಂಗು ಮನೆ. ಇದನ್ನಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದ. ತಂಗು ಮನೆ ಅಂದರೆ ಪ್ರವಾಸಿಗರು ವಾಸ್ತವಕ್ಕಾಗಿ ಇರುವ ಮನೆ. ತಂಗು ಮನೆ ಅಂದರೆ ಪ್ರವಾಸಿಗರು ವಾಸ್ತವಕ್ಕಾಗಿ ಇರುವ ಮನೆ. ಅದೇ ರೀತಿ ತಾಸು ಅಂದರೆ ಗಂಟೆ. ನಾವು ಅಂತೀವಲ್ಲ 2 ತಾಸಾಗೈತಿ 3 ತಾಸಾಗೈತಿ ಅಂದರೆ ತಾಸು ಅಂದರೆ ಗಂಟೆ. ನಂದನವನ ಅಂದರೆ ದೇವೇಂದ್ರನ ಉಪವನ. ನಂದನವನ ಅಂದರೆ ದೇವೇಂದ್ರನ ಉಪವನ. ನಂತರ ಸಂತಸ ಪಡುವ ಪ್ರದೇಶ. ನಂದನವನ ಅಂದರೆ ದೇವೇಂದ್ರನ ಉಪವನ. ಸಂತಸ ಪಡುವ ಪ್ರದೇಶಕ್ಕೆ ನಾವು ನಂದನವನ ಅಂತ ಕರಿತೀವಿ. ನಿಲ್ಮನೆ. ಇದನ್ನು ಕ್ವಶನ್ ಕೇಳಿದ್ದಾನೆ. ನಿಲ್ಮನೆ ಅಂದರೆ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ. ನಿಲ್ಮನೆ ಅಂದರೆ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ, ನಿಲ್ಮನೆ. ಅತಿಥಿ ಗೃಹ ಅಂದರೆ ಅದು ಕೂಡ ನಿಲ್ಮನೆ. ಅತಿಥಿ ಗೃಹ ಆಗಲಿ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ, ಅದನ್ನು ನಿಲ್ಮನೆ ಅಂತ ಕರಿತೀವಿ. ನೇಸರ ಸೂರ್ಯ. ನೆನಪಿರಲಿ, ನೇಸರ ಅಂದರೆ ಸೂರ್ಯ. ನೇಸರ ಅಂತ ಕೇಳಿದರೆ ಸೂರ್ಯ. ನಂತರ ಪಡುವಣ. ಪಡುವಣ ಅಂದರೆ ಪಶ್ಚಿಮ ದಿಕ್ಕು. ನೆನಪಿರಲಿ, ಲಾಸ್ಟ್ ಟೈಮ್ ಗ್ರೂಪ್ ಸಿಯಲ್ಲಿ ಕ್ವಶನ್ ಕೇಳಿದ್ದಾನೆ. ಪಡುವಣ ಅಂದರೆ ಪಶ್ಚಿಮ ದಿಕ್ಕು. ಪಾತರಗಿತ್ತಿ ಅಂದರೆ ಚಿಟ್ಟೆ ಅಥವಾ ಪತಂಗ. ಪಾತರಗಿತ್ತಿ ಅಂದರೆ ಚಿಟ್ಟೆ, ಪತಂಗ. ಬಣ್ಣಿಸು ಅಂದರೆ ವರ್ಣಿಸು. ಬಣ್ಣಿಸು ಅಂತ ಕೇಳಿದರೆ ವರ್ಣಿಸು. ನಂತರ ಬಿತ್ತರ ಅಂದರೆ ವಿಸ್ತಾರ. ಬಿತ್ತರ ಅಂತ ಕೇಳಿದರೆ ವಿಸ್ತಾರ. ನೆನಪಿರಲಿ, ಬಿತ್ತರ ವಿಸ್ತಾರ. ಬಿರುಗಾಳಿ. ಬಿತ್ತರ ಅಂದರೆ ವಿಸ್ತಾರ. ಬಿರುಗಾಳಿ ಅಂದರೆ ಜೋರಾಗಿ ಬೀಸುವ ಗಾಳಿ. ಬಿರುಗಾಳಿ ಅಂದರೆ ಜೋರಾಗಿ ಬೀಸುವ ಗಾಳಿ. ನಂತರ ಮುಸುಕು. ಮುಸುಕು ಅಂತ ಕೇಳಿದರೆ ಅಸ್ಪಷ್ಟ. ಮುಸುಕು ಅಂತ ಕೇಳಿದರೆ ಅಸ್ಪಷ್ಟ. ಮೃಗಜಲ. ಇದನ್ನು ಕ್ವಶನ್ ಕೇಳಿದ್ದಾನೆ ಎಕ್ಸಾಮಲ್ಲಿ. ಮೃಗಜಲ ಕ್ವಶನ್ ಕೇಳಿದ್ದಾನೆ. ಬಿಸಿಲುಗುದುರೆ. ಮೃಗಜಲ ಅಂದರೆ ಬಿಸಿಲುಗುದುರೆ ಅಥವಾ ಮರೀಚಿಕೆ. ಮೃಗಜಲ ಅಂದರೆ ಬಿಸಿಲುಗುದುರೆ ಅಥವಾ ಮರೀಚಿಕೆ. ವಾಸ್ತುಶಿಲ್ಪ ಅಂತ ಕೇಳಿದರೆ ಕಟ್ಟಡ ರಚನೆಯ ಕಲೆ. ವಾಸ್ತುಶಿಲ್ಪ ಅಂತ ಕೇಳಿದರೆ ಕಟ್ಟಡ ರಚನೆ ಕಲೆ. ಅದೇ ರೀತಿ ಸಂಪದ ಅಂತ ಕೇಳಿದರೆ ಸಂಪತ್ತು. ಸಂಪದ ಅಂತ ಕೇಳಿದರೆ ಸಂಪತ್ತು, ಐಶ್ವರ್ಯ. ಸಂಪದ ಅಂತ ಕೇಳಿದರೆ ಸಂಪತ್ತು, ಐಶ್ವರ್ಯ. ಸಂಬೋಧಿಸಿ ಅಂತ ಹೇಳಿದರೆ ಕುರಿತು ಹೇಳು. ಸಂಬೋಧಿಸು ಅಂತ ಕೇಳಿದರೆ ಕುರಿತು ಹೇಳು. ನಂತರ ಸಾರಥಿ. ಸಾರಥಿ ಅಂತ ಕೇಳಿದರೆ ರಥವನ್ನು ಓಡಿಸುವ ವಾಹನ ಚಾಲಕ. ಸಾರಥಿ ಅಂತ ಕೇಳಿದರೆ ರಥವನ್ನು ಓಡಿಸುವ ಅಥವಾ ವಾಹನ ಚಾಲಕ. ಸ್ಮಾರಕ ಅಂತ ಕೇಳಿದರೆ ಸ್ಮಾರಕ ಅಂತ ಕೇಳಿದರೆ ನೆನಪಿಗಾಗಿ ಕಟ್ಟಿದ್ದು. ಸ್ಮಾರಕ ಅಂತ ಕೇಳಿದರೆ ನೆನಪಿಗಾಗಿ ಕಟ್ಟಿದ್ದು. ನೆನಪಿರಲಿ. ಇಷ್ಟೆಲ್ಲ ವಿಚಾರಗಳನ್ನು 8ನೇ ತರಗತಿಯ ಕೆಲವು ಪದಗಳ ಬಗ್ಗೆ ತಿಳಿಬೇಕು. ಯಾಕಂದರೆ ಗೋರ್ಮೆಂಟ್ ಬುಕ್ಕಿಂದ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ಇದು ಪಾರ್ಟ್ 1 ಆಗುತ್ತೆ. ಮತ್ತೆ ಮುಂದಿನ ತರಗತಿಯಲ್ಲಿ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದಂಥ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಯಾವುದಾದ್ರೂ ತರಗತಿ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆ ತರಗತಿ ನಾನು ಮಾಡಿಕೊಡಲು ಬಯಸುತ್ತೇನೆ. ಮತ್ತು ಯಾರು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗ್ತೀನಿ. ಧನ್ಯವಾದಗಳು.